ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್. ಸ್ನೇಹಿತರೆ, ಗುಡ್ ನ್ಯೂಸ್ ಎಲ್ಲ ಮಹಿಳೆಯರಿಗೂ ಕೂಡ ಗೃಹಲಕ್ಷ್ಮಿ ಹಣ ಈಗ ಬಿಡುಗಡೆ ಆಗ್ತಾ ಇದೆ. ಹೌದು, ಅದು ಕೂಡ 4,000 ರೂಪಾಯಿ ಒಟ್ಟೊಟ್ಟೆ ನಿಮ್ಮ ಅಕೌಂಟಿಗೆ ಹಣ ಜಮಾ ಆಗ್ತಾ ಇದೆ. ಹಾಗಿದ್ರೆ ಯಾವ ಜಿಲ್ಲೆಯವರಿಗೆ ಮೊದಲನೇದಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗ್ತಾ ಇದೆ, ಹಾಗೆ ಯಾವ ಕಂತಿನ ಹಣ ಜಮಾ ಆಗ್ತಾ ಇದೆ, ನಮಗೆ ಈಗಾಗಲೇ ಪೆಂಡಿಂಗ್ ಇರುವಂತಹ ಹಣ ಯಾವಾಗ ಜಮಾ ಆಗತ್ತೆ, ಸೊ ಇದೆಲ್ಲದರ ಕಂಪ್ಲೀಟ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಯಾರು ಕೂಡ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನು ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸಾಕಷ್ಟು ಜನರು ನನ್ನ ವಿಡಿಯೋ ನೋಡಿ ಹಾಗೆ ಹೋಗ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದ್ರಿಂದ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವಿಡಿಯೋನ ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಭರ್ಜರಿ ಗುಡ್ ನ್ಯೂಸ್ ಇದೆ. ಸೊ ಈಗಾಗಲೇ ನೀವು ಕಳೆದ 1 ರಿಂದ 2 ತಿಂಗಳಲ್ಲಿ ವೆಯ್ಟ್ ಮಾಡ್ತಾನೆ ಬಂದಿದ್ದೀರಾ, ಯಾವಾಗ ಹಣ ಬಿಡುಗಡೆ ಆಗತ್ತೆ ಅಂತ ಹೇಳ್ಬಿಟ್ಟು. ಕೆಲವೊಂದಿಷ್ಟು ಜನಗಳಿಗೆ 30ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ, ಇನ್ನು ಕೆಲವೊಂದಿಷ್ಟು ಜನಗಳಿಗೆ 31, 32ನೇ ಕಂತಿನ ಹಣ ತನಕನೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀರಾ. ಇವತ್ತು ಬರುತ್ತೋ ನಾಳೆ ಬರುತ್ತೋ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀರಾ. ಆದ್ರೆ ಈ ಒಂದು ಹಣ ಈಗ ಬಿಡುಗಡೆ ಆಗಿದೆ. ಹೌದು, ಬಿಡುಗಡೆ ಆಗಿದೆ. ಆದ್ರೆ ಎಲ್ರಿಗೂ ಆಗಿದೆಯಾ? ಖಂಡಿತವಾಗ್ಲೂ ಇಲ್ಲ. ಯಾರ್ಯಾರಿಗೆ ಜಮಾ ಆಗಿದೆ ಅಂತ ಬಿಟ್ಟು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, 30ನೇ ಕಂತಿನ ಹಣದ ಕುರಿತು ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಂಡು 31, 32ಕ್ಕೆ ಜಂಪ್ ಆಗೋಣ. ಸ್ನೇಹಿತರೆ, 30ನೇ ಕಂತಿನ ಹಣ ಸಾಕಷ್ಟು ಜನಗಳಿಗೆ ಈಗಾಗಲೇ ಜಮಾ ಆಗಿದೆ. ಕೆಲವು ಜನಗಳಿಗೆ ಮಾತ್ರ ಪೆಂಡಿಂಗ್ ಇರುವಂತದ್ದು. ಆಲ್ಮೋಸ್ಟ್ ಆಲ್ ಎಲ್ಲರ ಖಾತೆಗೂ ಕೂಡ ಹಣ ಜಮಾ ಆಗಿದೆ. ಎಲ್ಲೋ ಒಬ್ಬೊಬ್ಬರಿಗೆ ಜಮಾ ಆಗಿಲ್ಲ, ಅದು ಕೂಡ ಟೆಕ್ನಿಕಲ್ ಇಶ್ಯೂ ಹಾಗೆ ಸರ್ವರ್ ಸಮಸ್ಯೆಯಿಂದ ಹಣ ಜಮಾ ಆಗಿಲ್ಲ ಅಂತ ಬಿಟ್ಟು ಮಾಹಿತಿ ಬರ್ತಾ ಇದೆ. ಸೊ ಹಣ ಜಮಾ ಆಗಿಲ್ಲ ಅಂತ ಹೇಳಿದ್ರೆ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬಿಡಿ, ನಿಮಗೆ ಅತಿ ಶೀಘ್ರದಲ್ಲೇ ಈ ಒಂದು ಹಣ ಜಮಾ ಆಗುತ್ತೆ. ಕಳೆದ 1, 2, 3 ಕಂತಿನ ಹಣ ಜಮಾ ಆಗಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮಗೆ ಆ ಒಂದು ಟೆಕ್ನಿಕಲ್ ಇಶ್ಯೂ ಆಗಿರ್ಬೋದು, ಸರ್ವರ್ ಸಮಸ್ಯೆ ಆಗಿರ್ಬೋದು, ನಿಮ್ಮ ಡಾಕ್ಯುಮೆಂಟ್ಸ್ ಅಲ್ಲಿ ಏನಾದರೂ ವೆರಿಫಿಕೇಶನ್ ಇದ್ರೆ ಅದನ್ನ ಚೆಕ್ ಮಾಡಿ ನಿಮ್ಮ ಖಾತೆಗೆ ಹಣ ಜಮಾ ಮಾಡ್ತಾರೆ. ಅದೇ ನಿಮಗೆ ಸಾಕಷ್ಟು ತಿಂಗಳಿಂದ 7-8 ತಿಂಗಳಿಂದ ಹಣ ಜಮಾ ಆಗಿಲ್ಲ, ಕೆಲವೊಬ್ಬೊಬ್ಬರಿಗೆ ಸ್ಟಾರ್ಟಿಂಗ್ ಇಂದ ಕೂಡ 1 ಕಂತಿನ ಹಣ 2,000 ರೂಪಾಯಿ ಹಣ ಕೂಡ ಇನ್ನೂ ಅವ್ರ ಮುಖನೇ ನೋಡಿಲ್ಲ, ಅದು 2,000 ರೂಪಾಯಿ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ಅವ್ರ ಅಕೌಂಟಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ಚೆಕ್ ಕೂಡ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ. ಯಾಕಂತ ಹೇಳಿದ್ರೆ ಹಣನೇ ಜಮಾ ಆಗಿಲ್ಲ. ಸೊ ಸಾಕಷ್ಟು ಜನ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ತಾ ಇದ್ದೀರಾ, ಸರ್ ನಮಗೆ 1 ಕಂತಿನ ಹಣನು ನಾವು ಇನ್ನೂ ಬಂದಿಲ್ಲ, ನೋಡಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನಮಗೂ ಕೂಡ ಬೇಸರ ಆಗುತ್ತೆ. 31, 32ನೇ ಕಂತಿನ ಹಣ ತನಕ ಬರ್ತಾ ಇದೆ. ಸೊ ಎಷ್ಟೋ ಜನಗಳಿಗೆ 2,000 ರೂಪಾಯಿ ಹಣನು ಬಂದಿಲ್ಲ ಅಂತ ಹೇಳಿದ್ರೆ ಬೇಜಾರಾಗೇ ಆಗತ್ತೆ. ಅಕ್ಕಪಕ್ಕದ ಮನೆಯವರಿಗೆ ಬರ್ತಾ ಇದೆ, ನಮಗಿನ್ನೂ ಬಂದೇ ಇಲ್ಲಲ್ಲ ಅಂತ ಹೇಳ್ಬಿಟ್ಟು ಬೇಸರನ ವ್ಯಕ್ತಪಡಿಸ್ತಾರೆ. ಯಾರಿಗಾದ್ರೂ ಆಬ್ವಿಯಸ್ಲಿ ಬೇಜಾರಾಗೇ ಆಗತ್ತೆ. ಸೊ ಈ ರೀತಿ ಬೇಜಾರು ಆಗೋದು ಬೇಡ ಇನ್ಮೇಲೆ. ಯಾಕಂತ ಹೇಳಿದ್ರೆ ನೀವು ನಿಮ್ಮ ಹತ್ತಿರದ ತಾಲೂಕಿನಲ್ಲಿರುವಂತಹ CDPO ಆಫೀಸ್ಗಳಿಗೆ ಭೇಟಿ ನೀಡಿ ಸ್ನೇಹಿತರೆ. ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಹೇಳ್ಬಿಟ್ಟು ಇರುತ್ತೆ, ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತ ಹೇಳ್ಬಿಟ್ಟು ಇರುತ್ತೆ. ಅಲ್ಲೇ ಹೋಗಿ ನೀವು ವಿಚಾರಿಸ್ಬೋದು. ನಿಮಗೆ ಅಲ್ಲೇ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತಾರೆ. ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಏನಾದರೂ ಪ್ರಾಬ್ಲಮ್ ಇದೆಯಾ, ಅಥವಾ ನೀವು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋದೇ ಸರಿ ಇರಲಿಲ್ವಾ, ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ ಏನಾದರೂ ಪ್ರಾಬ್ಲಮ್ ಇದೆಯಾ, ಬ್ಯಾಂಕ್ ಅಕೌಂಟಿಗೆ ಆಧಾರ್ ಕಾರ್ಡ್ ಸೀಡಿಂಗ್ ಆಗಿಲ್ವಾ, ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ಅಲ್ಲೇ ನಿಮಗೆ ಮಾಹಿತಿನ ಕೊಡ್ತಾರೆ. ಸ್ಟೆಪ್ ಬೈ ಸ್ಟೆಪ್ ಆಗಿ ನೀವು ತಿಳ್ಕೊಂಡು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಅಲ್ಲಿ ಏನು ಪ್ರಾಬ್ಲಮ್ ಇದೆಯೋ ಅದನ್ನ ಕರಪ್ಷನ್ ಮಾಡಿಕೊಂಡು ನೀವು ಮರು ಅರ್ಜಿನ ಸಲ್ಲಿಸೋದಕ್ಕೂ ಕೂಡ ಅವಕಾಶ ಇರುತ್ತೆ. ಸೊ ಈ ರೀತಿಯಾಗಿ ಮರು ಅರ್ಜಿನ ಸಲ್ಲಿಸಿದ್ರೆ ಅಂತ ಹೇಳಿದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ಖಂಡಿತವಾಗ್ಲೂ ಸಿಗುತ್ತೆ ಸ್ನೇಹಿತರೆ. ಹಾಗೆಯೇ 30ನೇ ಕಂತಿನ ಹಣ ಯಾರ್ಯಾರಿಗೆ ಪೆಂಡಿಂಗ್ ಇದೆಯೋ ಅವ್ರು ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ, ಅತಿ ಶೀಘ್ರದಲ್ಲಿ ನಿಮಗೆ ಹಣ ಜಮಾ ಆಗುತ್ತೆ. ಈಗ ಮೇನ್ ಮ್ಯಾಟ್ರು ಏನು, ಗುಡ್ ನ್ಯೂಸ್ ಆದ್ರೂ ಏನು ಅಂತ ಹೇಳಿದ್ರೆ 31, 32 ಈ 2 ಕಂತಿನ ಹಣ ಜಮಾ ಆಗಿದೆ. ಹೌದಾ, ನಮ್ಗಿನ್ನು ಬಂದಿಲ್ಲಲ್ಲ ಅಂತ ಹೇಳ್ಬಿಟ್ಟು ನೀವು ಗಾಬರಿಗೊಳ್ಳೋದಕ್ಕೆ ಹೋಗ್ಬೇಡಿ, ತಾಳ್ಮೆಯಿಂದ ಇರಿ. 31, 32ನೇ ಕಂತಿನ ಹಣ ಜಮಾ ಆಗಿದ್ದು 2 ದಿನಗಳಾಯ್ತು. 2 ದಿನಗಳಿಂದ ಜಮಾ ಆಗ್ತಾ ಇದೆ. ಯಾವ ಜಿಲ್ಲೆಯವರಿಗೆ ಜಮಾ ಆಗ್ತಾ ಇದೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಬೆಂಗಳೂರಿನಲ್ಲಿರುವಂತಹ ಜನಗಳಿಗೆ
ಜಮಾ ಆಗ್ತಿರುವಂಥದ್ದು. ಸೊ ಹಂತ ಹಂತವಾಗಿ ಈಗ ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ಹಣ ಜಮಾ ಆಗೋದಕ್ಕೆ ಶುರು ಆಗ್ತಾ ಇದೆ. ಮೊದಲನೇದಾಗಿ ಬೆಂಗಳೂರಿನಲ್ಲಿರುವಂತಹ ಫಲಾನುಭವಿಗಳಿಗೆ 4,000 ರೂಪಾಯಿ ಜಮಾ ಆಗಿದೆ. ಸ್ನೇಹಿತರೆ, ನೀವೇನಾದರೂ ಬೆಂಗಳೂರಿನಲ್ಲಿರುವಂಥವರಾದರೆ ದಯವಿಟ್ಟು ನನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ನಿಮಗೆ ಹಣ ಎಷ್ಟು ಜಮಾ ಆಗಿದೆ ಅಂತ ಹೇಳ್ಬಿಟ್ಟು. ಸಾಕಷ್ಟು ಜನರಿಗೆ ಹಣ ಜಮಾ ಆಗಿದೆ. ಹೌದು, ಸಾಕಷ್ಟು ಜನರಿಗೆ ಹಣ ಅಂತೂ ಖಂಡಿತವಾಗ್ಲೂ ಜಮಾ ಆಗಿದೆ. ಆದರೆ ಬೇರೆ ಜಿಲ್ಲೆಗಳಲ್ಲಿರುವಂತಹ ಫಲಾನುಭವಿಗಳಿಗೆ ಹಂತ ಹಂತವಾಗಿ ಜಮಾ ಇದೆ. ಇವತ್ತು ಕೂಡ ಜಮಾ ಆಗ್ತಾ ಇದೆ, ನಾಳೆನೂ ಜಮಾ ಆಗುತ್ತೆ, ನಾಡಿದ್ದು ಜಮಾ ಆಗುತ್ತೆ. ಈ ರೀತಿಯಾಗಿ ಇನ್ನೊಂದು ವಾರ ವೆಯ್ಟ್ ಮಾಡಿ ಇನ್ನೊಂದು ವಾರದ ಒಳಗಾಗಿ 31, 32 ಎರಡೂ ಕಂತಿನ ಹಣ ಜಮಾ ಆಗುತ್ತೆ. ಸರ್, ನಮ್ಗೆ ಈಗಾಗಲೇ 31ನೇ ಕಂತಿನ ಹಣ ಜಮಾ ಆಗಿದೆ, 32 ಮಾತ್ರ ಬರಬೇಕಲ್ಲ ಅಂತ ಹೇಳಿದ್ರೆ ನಿಮಗೆ ಬರುವಂಥದ್ದು 2,000 ರೂಪಾಯಿ ಮಾತ್ರ. 4,000 ರೂಪಾಯಿ ಒಟ್ಟೆ ಜಮಾ ಮಾಡೋದಿಲ್ಲ. 4,000 ರೂಪಾಯಿ ಜಮಾ ಮಾಡ್ತಿರೋದು ಯಾಕಂತ ಹೇಳಿದ್ರೆ ಈಗಾಗಲೇ 31ನೇ ಕಂತಿನ ಹಣ ಸಾಕಷ್ಟು ಮಹಿಳೆಯರಿಗೆ ಬಂದಿಲ್ಲ. 40 ಲಕ್ಷದಷ್ಟು ಮಹಿಳೆಯರಿಗೆ 31ನೇ ಕಂತಿನ ಹಣ ಬಿಡುಗಡೆ ಆದಂಥ ಟೈಮಲ್ಲಿ ಕಂಪ್ಲೀಟ್ ಆಗಿ ಎಲ್ಲರ ಖಾತೆಗೂ ಕೂಡ ಬಂದಿರಲಿಲ್ಲ. ಸೊ ಆ ಒಂದು ಪೆಂಡಿಂಗ್ ಇರುವಂತಹ ಜನಗಳೇನೇನಿದಾರೋ ಅವರು ಮತ್ತು 32ನೇ ಕಂತಿನ ಹಣ ಕೂಡ ಅವರಿಗೆ ಬರಬೇಕಲ್ಲ. ಟೋಟಲ್ ಆಗಿ 31, 32 ಎರಡೂ ಕಂತಿನ 2,000 ರೂಪಾಯಿ ಸೇರಿ 4,000 ರೂಪಾಯಿ ಜಮಾ ಆಗಿರುವಂಥದ್ದು. ನಿಮಗೆ ಈಗಾಗಲೇ 31ನೇ ಕಂತಿನ ಹಣ ಜಮಾ ಆಗಿದ್ರೆ 32ನೇ ಕಂತಿನ 2,000 ರೂಪಾಯಿ ಮಾತ್ರ ಜಮಾ ಆಗುವಂಥದ್ದು. ನಿಮಗೆ 4,000 ರೂಪಾಯಿ ಜಮಾ ಆಗೋದಿಲ್ಲ. ಸ್ನೇಹಿತರೆ, ಇದನ್ನ ಇನ್ನೊಂದ್ಸಲ ಕರೆಕ್ಟಾಗಿ ವಿಡಿಯೋನ ನೋಡಿ ನಿಮಗೆ ಅರ್ಥ ಆಗುತ್ತೆ. ಕೆಲವೊಬ್ಬರಿಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ವಿಡಿಯೋನ ಹಿಂದೆ ಹೋಗಿ ಮತ್ತೆ ನೋಡ್ಕೊಂಡು ಬನ್ನಿ. ಸೊ 2,000 ರೂಪಾಯಿ ಜಮಾ ಆಗೋದು 31, 32 ಎರಡು ಕಂತಿನ ಹಣ ಪೆಂಡಿಂಗ್ ಇರೋರಿಗೆ ಮಾತ್ರ 4,000 ರೂಪಾಯಿ ಒಟ್ಟೆ ಜಮಾ ಆಗುವಂಥದ್ದು. ಓಕೆ, ಈ ಒಂದು 4,000 ರೂಪಾಯಿ ಎಲ್ಲ ಜಿಲ್ಲೆಯವರಿಗೂ ಜಮಾ ಆಗುತ್ತೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಜಮಾ ಆಗುತ್ತೆ. ಯಾರ್ಯಾರಿಗೆ ಪೆಂಡಿಂಗ್ ಇದೆಯೋ ಎಲ್ರಿಗೂ ಕೂಡ ಜಮಾ ಆಗತ್ತೆ. ಈಗಾಗಲೇ 31ನೇ ಕಂತಿನ ಹಣ ಬಂದು 32ನೇ ಕಂತಿನ ಹಣ ಮಾತ್ರ ನಮಗೆ ಬರಬೇಕಂತ ಹೇಳಿದ್ರೆ ನಿಮಗೆ 2,000 ರೂಪಾಯಿ ಕೂಡ ಜಮಾ ಆಗ್ತಾ ಇದೆ. ಸಾಕಷ್ಟು ಜನರಿಗೆ 2,000 ರೂಪಾಯಿನೂ ಜಮಾ ಆಗ್ತಾ ಇದೆ. ಸೊ ನೀವು ಈಗಲೇ ಅಕೌಂಟ್ನ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಹಣ ಜಮಾ ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಹಣ ಜಮಾ ಆಗಿಲ್ಲ ಅಂತ ಹೇಳಿದ್ರು ಕೂಡ ಗಾಬರಿಗೊಳ್ಳೋದು ಬೇಡ. ಅತಿ ಶೀಘ್ರದಲ್ಲೇ ನಿಮಗೆ ಹಂತ ಹಂತವಾಗಿ ಎಲ್ಲ ಜಿಲ್ಲೆಯಲ್ಲಿರುವಂತಹ ಫಲಾನುಭವಿಗಳಿಗೂ ಕೂಡ ಹಣ ಜಮಾ ಮಾಡ್ತಾ ಇದ್ದಾರೆ. ಸರ್, ಇದೇನಿದು ಹೊಸ ರೂಲ್ಸು? ಇದುವರೆಗೂ 4,000 ರೂಪಾಯಿ ನಮಗೆ ಜಮಾನೇ ಮಾಡಿರಲಿಲ್ಲ, 2,000 ರೂಪಾಯಿನೇ ಜಮಾ ಮಾಡ್ತಾ ಬಂದಿದ್ದು. ಪೆಂಡಿಂಗ್ ಇರುವಂಥ ಹಣ ಆಗಲಿ, ಪೆಂಡಿಂಗ್ ಇಲ್ಲದೆ ಇರುವಂಥ ಹಣ ಆದರೂ ಆಗಲಿ. ಸೊ ಈ ರೀತಿ ಏನಕ್ಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈಗ CM ಆಗಿರುವಂಥದ್ದು DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರಲ್ಲ. DK ಶಿವಕುಮಾರ್ ಅವರು ಬಂದ ನಂತರದಲ್ಲಿ ಸಾಕಷ್ಟು ಹೊಸ ಅಪ್ಡೇಟ್ಗಳನ್ನು ಮಾಡ್ತಾ ಇದ್ದಾರೆ. ಸೊ ಪೆಂಡಿಂಗ್ ಇರುವಂತಹ ಹಣನ ಒಟ್ಟೆ 4,000 ರೂಪಾಯಿ ಜಮಾ ಮಾಡಿ, 2,000 ರೂಪಾಯಿ ಜಮಾ ಮಾಡೋದು, ಇನ್ನೊಂದು 15 ದಿನ ಬಿಟ್ಟು ಮತ್ತೆ 2,000 ರೂಪಾಯಿ ಜಮಾ ಮಾಡೋದು, ಈ ರೀತಿ ಮಾಡಬೇಡಿ. 4,000 ರೂಪಾಯಿ ಅವ್ರಿಗೆ ಪೆಂಡಿಂಗ್ ಇರೋದಲ್ವಾ, 32ನೇ ಕಂತಿನ ಹಣ ಪ್ಲಸ್ 31ನೇ ಕಂತಿನ ಹಣ ಎರಡು ಸೇರಿಸಿ ಒಟ್ಟೆ ಹಾಕ್ಬಿಡಿ, ಎಲ್ಲ ಒಂದೇ ಅಲ್ಲ ಅಂತ ಹೇಳ್ಬಿಟ್ಟು ಈಗ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಸೊ ಅದೇ ರೀತಿಯಾಗಿ 4,000 ರೂಪಾಯಿ ಎಲ್ಲರ ಖಾತೆಗೂ ಕೂಡ ಜಮಾ ಆಗ್ತಿರುವಂಥದ್ದು. ಸೊ ಯಾರ್ಯಾರಿಗೆ 32 ಮಾತ್ರ ಬರಬೇಕು, 32ನೇ ಕಂತಿನ ಹಣ ಮಾತ್ರ ಬರಬೇಕು ಅಂತವರಿಗೆ 2,000 ರೂಪಾಯಿ ಮಾತ್ರ ಡೈರೆಕ್ಟ್ ಆಗಿ DBT ಮೂಲಕ ಜಮಾ ಮಾಡ್ತಾ ಇದ್ದಾರೆ. ಸೊ ಅತಿ ಶೀಘ್ರದಲ್ಲೇ ನಿಮಗೂ ಕೂಡ ಬರುತ್ತೆ ಸ್ನೇಹಿತರೆ. ಓಕೆ, ಈ ಒಂದು ವಿಡಿಯೋದಿಂದ ನಿಮಗೆ ಸ್ವಲ್ಪನಾದರೂ ಉಪಯೋಗವಾಗಿದ್ರೆ ದಯವಿಟ್ಟು ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆಯೇ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಜೊತೆಗೆ ನಿಮಗೆ ಹಣ ಜಮಾ ಆಗಿದ್ರೆ, ಹಾಗೆ ಎಷ್ಟು ಕಂತಿನ ಹಣ ಜಮಾ ಆಗಿದೆ, ಹಾಗೆ ಯಾರ್ಯಾರಿಗೆ ಇನ್ನೂ ಹಣ ಜಮಾ ಆಗಿಲ್ವೋ, ಯಾವ ಜಿಲ್ಲೆಯವರು, ಹಾಗೆ ಯಾವ ಕಂತಿನ ಹಣ ಪೆಂಡಿಂಗ್ ಇದೆ, ದಯವಿಟ್ಟು ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಕಮೆಂಟ್ ಸೆಕ್ಷನ್ ಇರೋದೇ ನಿಮ್ಮ ಅನಿಸಿಕೆ, ಅಭಿಪ್ರಾಯನ ಹಂಚಿಕೊಳ್ಳೋದಕ್ಕಂತ ಇರುವಂತ ವೇದಿಕೆ ಅದು. ದಯವಿಟ್ಟು ಕಮೆಂಟ್ಸ್ ಮಾಡಿ ಸ್ನೇಹಿತರೆ. ಓಕೆ, ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.